ಅಂತಾರಲ್ಲ, ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತು ಅಂತಾರಲ್ಲ ಹಿಂಗೆ. ಬೆಳಗಿನ ಬ್ರೇಕ್ಫಾಸ್ಟ್ ಆಯ್ತು, ಹಾಕೋ ಡೋರು. ಒಳ್ಳೆ ಪ್ಲೇಸು ಅಂಡ್ ವೆದರು ಚೆನ್ನಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಹೋದ ವಾರ ಯಾಕೆ ವಿಡಿಯೋ ಹಾಕ್ಲಿಲ್ಲ ಅಂದರೆ ಎಲ್ಲರೂ ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಬಟ್ ಆಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಒಂದೊಳ್ಳೆ ಬ್ರ್ಯಾಂಡ್ದು ಎಲ್ಲ ಬ್ಲಾಗರ್ಸು ಮತ್ತು ಕಂಟೆಂಟ್ ಕ್ರಿಯೇಟರ್ಸು ಯೂಸ್ ಮಾಡೋ ಹಾಲಿಲ್ಯಾಂಡ್ದು ಒಂದು ಮೈಕ್ ತರಿಸಿ ಇವಾಗ ನಾನು ಮತ್ತು ನಮ್ಮ ಪರ್ಮಿ ಅವರು ಒಂದು ಹಾಕೊಂಡಿದ್ದಾರೆ. ಇದನ್ನು ತರಿಸಿ ಇನ್ಮೇಲಿಂದ ಬ್ಲಾಗಲ್ಲಿ ನಮ್ಮ ಆಡಿಯೋ ಕ್ಲಾರಿಟಿ ಚೆನ್ನಾಗಿರುತ್ತೆ. ಬಾರಿಗೆ ಚೆಕ್ ಮಾಡ್ತಾ ಇದೀವಿ. ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ವಾಯ್ಸು ಯಾವ ತರ ಇರುತ್ತೆ, ಯಾವ ತರ ಕ್ಲಾರಿಟಿ ಬರುತ್ತೆ ಅಂತ ಅದು ಯೂಸ್ ಮಾಡಿ ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನಾವು ತದನಂತರ ನಿಮ್ಗೆ ಮಾಹಿತಿ ಕೊಡ್ತೀವಿ. ಇದು ತಗೋಬಾರ್ದಾ, ಹೇಗೆ ವರ್ಕ್ ಮಾಡುತ್ತೆ ಎಲ್ಲಾನು ಆಮೇಲಿಂದ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾವ ಕಾರಣನ ಇದು? ಸೊ ಇವಾಗ ನಮ್ಮ ಜೊತೆ ಸಿದ್ದು, ನಮ್ಮ ಪರ್ಮಿ, ಹಂಗೆ ನಮ್ಮ ಉಗ್ರಮ್ ಅವ್ರು ಇದ್ದಾರೆ. ಈ ಹಾಲಿಲ್ಯಾಂಡ್ ಎಲ್ಲ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೋದಿತ್ತು, ಬಟ್ ಏನಂದರೆ ಎಲ್ಲ ತುಂಬ ವಿಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ, ಅದನ್ನ ನೋಡ್ಕೊಂಡೆ ನಾವು ತಗೊಂಡಿದ್ದು. ಹಲೋ ಮೈ ಟೆಸ್ಟಿಂಗ್, ಹಲೋ ಚೆಕ್ ಮೈ ಟೆಸ್ಟಿಂಗ್, ಹಲೋ ಚೆಕ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ಟಾರ್ಟ್ ಆಯ್ತು. ಇವ್ರಿಗೆ ಈ ಮೈಕೆ ಬೇಕಾಗಿದ್ದು ಇವಾಗ ಕೈಗೆ ಸಿಗ್ತಾ ಸ್ಟಾರ್ಟ್ ಆಯ್ತು. ಸೊ ಇವತ್ತಿನ ಬ್ಲಾಗಿನ ವಿಶೇಷ ಏನು ಅಂದ್ರೆ ಸಕಲೇಶ್ಪುರ ಹೋಗೋಣ ಅಂತ ಪ್ಲಾನ್ ಮಾಡ್ದೋ. ತುಂಬಾ ಪ್ರಾಬ್ಲಮ್ ಆಗಿ ಲಾಂಗ್ ಆಯ್ತು. ಇನ್ನೊಸಿ ಕಟ್ ಮಾಡು ತುಂಡಾಕು ಅಂತ ತುಂಡಾಕಿ ಕಮ್ಮಿ ಮಾಡಿ ಈಗ ನಾವು ಪಕ್ಕದಲ್ಲಿರೋ ಬೆಟ್ಟಕ್ಕೆ ಹೋಗೋಣ ಅಂತ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಕಾರಣಾಂತರಗಳಿಂದ ಅದನ್ನ ಮುಂದೂಡಲಾಗಿದೆ. ಅಂದ್ರೆ ಬೇರೆ ಸ್ವಲ್ಪ ಬೇರೆ ಪ್ಲಾನ್ ಇದೆ. ಈಗ 2 ಡೇಸ್ ಪ್ಲಾನ್ ಇದ್ದಾಗ 3 ಡೇಸ್ ಆಯ್ತು. ಹಾಗಾಗಿ ಇವತ್ತು ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಆ ಕಡೆ ಆನ್ ದ ವೇ ಬತ್ತ ಏನೇನು ಪ್ಲೇಸ್ ಇದೆ ಅವೆಲ್ಲ ಕವರ್ ಮಾಡ್ಕೊಂಡು ನಿಮ್ಮಲ್ಲಿ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಹೇಗಿದೆ ಅಂತ. ನೀವು ನಮ್ಗೆ ಸ್ವಲ್ಪ ಅನಿಸಿಕೆಗಳು ನಿಮ್ಮ ಹೇಳಿ ತಿಳಿಸಿ, ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ನಮ್ಮ ಪಯಣ ಎಲಗ್ರಪ್ಪ. ಸೊ ಈಗ ನಮ್ಮ ಪಯಣ ಈಗ ಫಸ್ಟ್ ಗಗನಚುಕ್ಕಿ ಬಾರಚುಕ್ಕಿಗೆ ಹೋಯ್ತಾ ಇದೀವಿ. ಒಳ್ಳೆ ಪ್ಲೇಸು ಅಂಡ್ ವೆದರು ಚೆನ್ನಾಗಿದೆ. ಈಗ ಒಳ್ಳೆ ಮಳೆ ಬೇರೆ ಆಗಿತ್ತು ನಿನ್ನೆ ಮೊನ್ನೆ ಎಲ್ಲ. ಇವಾಗ್ಲೂ ವೆದರ್ ಫುಲ್ ತಣ್ಣಗಿದೆ. ಅಲ್ಲಿ ನೀರ್ ಎಷ್ಟು ಬರ್ತಾ ಇದೆ, ಅಲ್ಲಿಗೆ ಹೋಗ್ಬೋದಾ ಏನು ಅಂತ ನೋಡ್ಬಿಟ್ಟು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೀವಿ. ನೀರ್ ಜಾಸ್ತಿ ಇದ್ರೆ ಎಲ್ಲಾರು ಆರಾಮಾಗಿ ಹೋಗಿ, ನೀರ್ ಕಮ್ಮಿ ಇದ್ರೆ ಇನ್ನೂ ಒಂದು ವಾರ ಬಿಟ್ಟ ಹೋಗಿ, ಅಷ್ಟೇ ಹೋಗ್ಬೇಡಿ ಅಷ್ಟೇ. ಏನು ಇಲ್ಲ, ನಾವು ಬೆಟ್ಟಕ್ಕೆ ಹೋಯ್ತಾ ಇದೀವಿ. ಅದರಿಂದ ನಾವು ಹೋಯ್ತಾ ಇದೀವಿ. ನಿನ್ನೆ ಕಾಡ್ಗೆ ಹೋಯ್ತಾ ಇದೀವಿ. ಎಲ್ಲಾರು ಅಲ್ಲಿ ಟೆಂಟ್ ಹಾಕೊಂಡಿದಾವಲ್ಲ, ಬೆಟ್ಟಕ್ಕೆ ಹೋಯ್ತಾ ಇರೋದು. ಮಾದಪ್ಪ ಹೌದು ಕಣಪ್ಪ, ಮಾದಪ್ಪ ಹೌದು ಕಣಪ್ಪ. ನನ್ನೆಲ್ಲ ತುಳಿತಾವ್ರೆ ನೋಡಿ, ಚಿಕ್ಕ ಹುಡುಗ ಸಣ್ಣ ಹುಡುಗ ಅಂದ್ಬಿಟ್ಟು. ಓಕೆ ಆಯ್ತು. ಒಬ್ರು ತುಳಿದು ಬೆಳಿಬೇಡಿ ಸರ್. ಎಲ್ಲಾರು ಉದುರಿಸ್ರೆ ನಿಮ್ನೆ ಎಷ್ಟು ಹೇಳಿ. ಬ್ಲೂ ಬರುತ್ತೆ, ಪ್ರೆಸ್ ಮಾಡಿ ಇಟ್ಕೋಬೇಕು. ಸರ್ ನಷ್ಟ ಮಾಡ್ತಿರೋದು ನಂಗೆ ಬೇಡ, ಏನೋ ನೀವು ಕೊಡೋದ್ರಲ್ಲಿ ಸ್ವಲ್ಪ ತಿಂತೀನಿ ಅಷ್ಟೇ. ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ ಅಲ್ವಾ? ಜಾಸ್ತಿ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಎಷ್ಟಾಯ್ತು? 170 rupees. ಪರವಾಗಿಲ್ಲ, ತಿನ್ನಿದ್ದೀನಿ. ಇಡ್ಲಿಲಿ 2 ಇಡ್ಲಿ ಸಾಕು. ಒಂದು ವಡೆ ಹಾಕೋಣ, ಒಂದೇ ತಿನ್ನಕ್ಕಂತಾನೆ ಉಟ್ಬಿಟ್ಟವ್ರೆ ಅಂತ ಅನಿಸ್ತದಪ್ಪ ನಮ್ಮ ಪರಮಿ. 2 ಇಡ್ಲಿ ಸಾಕು ಅಂದರು. ಇಡ್ಲಿಲಿ 2 ಇಡ್ಲಿ ತಿನ್ಬಿಟ್ಟು ರೈಸ್ನ ಒಂದು ಫುಲ್ ರೈಸ್ ಹೊಡಿತವ್ರೆ. ಏನೋ ಬೈತಾ ನಂಗೆ. ನಾನೇನು ಬೈತಾ ಇದ್ದೀನಿ, ಏನು ಬೈತಾ ಇಲ್ಲ. ಸೊ ಫ್ರೆಂಡ್ಸ್, ಈಗ ನಾಷ್ಟ ಮುಗಿದ್ದು, ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು. ಹಾಕೋ ಡೋರು. ಬರೀ ಸೋಂಬೇರಿ ಆಟಗಳೇ. ನಿಧಾನ ಫಸ್ಟ್ ಡೋರ್ ಹಾಕೊಳ್ಳಿ, ಬಿದ್ದು ಹೋಗ್ಬಿಟ್ಟಿರ ಆಮೇಲೆ ಹಾಕೊಂಡೆ ಸರ್. 2 ಕಿಲೋಮೀಟರ್ ಮ್ಯೂಸಿಕ್. ನಾವು ಕಟ್ಟಿಕೊಂಡ
ನೀರ ಮೇಲೆ ದೊಡ್ಡ ಸಾವು ಮತ್ತೆ ನಾವು ಕಟ್ಟಿಕೊಂಡ ನೀರ ಮೇಲೆ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ಬೇಕು ನೀವು. ಕ್ಯಾಮ್ರಾ ನಾನೇ ಹಿಡ್ಕೊಂಡು ವಿಡಿಯೋ ಮಾಡ್ಬೇಕು. ಕೆಲವೊಂದೊಂದು ಟೈಮ್ ನೀವು ಹಿಡ್ಕೋಬೋದು, ಕೈ ಕೊಟ್ಟಾಗ ಹಿಡ್ಕೋಬೇಕು, ಕೈ ಕರೆಕ್ಟಾಗಿ ಹಿಡ್ಕೋಬೇಕು, ಹಿಡ್ಕೊಂಡು ವಿಡಿಯೋ ಮಾಡಬೇಕು. ನಾಯ್ಸ್ ಕ್ಯಾನ್ಸಲೇಷನ್ ನಾನು ಮಾಡ್ಲಾ? ಇದು ಸ್ವಲ್ಪ ನಮ್ದು ಆನ್ ಆಗಿದೆ ಸರ್. ನಾನು ಮಾಡ್ತೀನಿ, ನೀವು ಅದನ್ನು ತಲೆ ಕೆಡಿಸ್ಕೊಬಿಡಿ. ಹೌದಾ? ಆಯ್ತು, ಅಲ್ಲಿ ಗ್ರೀನ್ ಬಂದಿದ್ರೆ ಆನ್ ಆಗಿದೆ ಅಂತ ಅರ್ಥ. ಆಗಿದೆ ಸರ್. ಈ ಗಗನಚುಕ್ಕಿ ಭಾರತಚುಕ್ಕಿ ಎರಡು ಸಪ್ರೇಟಾ? ನಿಮ್ಗೆ ಯಾಕೆ ಬೇಕದು? ಹೌದು ಸರ್. ಇಲ್ಲ, ಎರಡು ಒಂದೇ ಹೆಸರಾ? ಇಲ್ಲ ಬೇರೆ. ಸದ್ಯಕ್ಕೆ ಇದೊಂದು ನೋಡ್ಕೊಂಡ್ರೆ ಇದೇನಿದು? ಗಗನಚುಕ್ಕಿ, ಚುಕ್ಕಿ ಭಾರತ್ ಚುಕ್ಕಿ. ಮರಳಿ ಬಾರದ ಊರಿಗೆ ಚುಕ್ಕಿ ಸರ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫ್ರೆಂಡ್ಸ್ ನೋಡಿ, ಇಲ್ಲಿ ಬಂದರೆ ನೀವು ಆರಾಮಾಗಿ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇದು ಚೆನ್ನಾಗಿದೆ. ಭಾರತ್ ಚುಕ್ಕಿ ಅಲ್ಲೇ ಬರ್ತಾರೆ, ಬನ್ನಿ. ಕರೆಕ್ಟಾಗಿ ಹೇಳಿ. ಭಾರತ್ ಚುಕ್ಕಿನಾ? ಭಾರತ್ ಚುಕ್ಕಿ ಏನೋ ಒಟ್ಟಲ್ಲಿ ಅಲ್ಲಿ ಹಾಕಿರ್ತಾರೆ, ಅಲ್ಲಿ ಓದ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸಲಿ. ಸರಿ, ಅಲ್ಲಿಗೆ ಎಲ್ಲಿಗೆ ಹೋಯ್ತಾ ಇದ್ದೀರಾ? ಯಾಕಪ್ಪ? ಯಾಕೋ ಒಂದೇ ಮಾಡಕ್ಕೇನ? ಶೌಚಾಲಯ ಒಂದು ಅಲ್ಲಿರುತ್ತೆ, ಇಲ್ಲೇ ಕಟ್ಟಿರ್ತಾರೆ ಕಣ. ಮೊನ್ನೆ ಸಾಲ್ದೆ ಅಲ್ಲೆಲ್ಲ ನಾಶ ಮಾಡಿರೋದು ಕಾಡನ್ನ ಇಲ್ಲೂ ನಾಶ ಮಾಡ್ಬೇಕೆ? ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ. ನಡೀತದೆ ಬಾಮೆ. ಇಲ್ಲೇ ನಮ್ಗೇನು ಹೆಣ್ಣು ಕೊಡ್ತಿದ್ರೆ ಬಾಪ ಇಲ್ಲಿ ಬಂದು ನಾವು ಬಂದಿದ್ದೀವಿ. ಯಾರ ಬಂದು ಹೆಣ್ಣು ಕೊಡ್ತಿದ್ರು ಇಲ್ಲಿ ನಮ್ಗೆ? ಈಗ ಯಾರು ಎಣ್ಣೆನ್ ಕೊಡಲ್ಲ. ಏನ್ ಬಿಡಿ ಸರ್, ನಿಮ್ಗಾದ್ರೆ ಲವರ್ ಇದಾರೆ, ನಮ್ಗ ಐತಾರೆ. ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಎಲ್ಲಾ ವಿಡಿಯೋದಲ್ಲಿ ಇದನ್ನ ಹೇಳಿ 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 ಸಾಕ್ಬಿಟ್ಟಿದ್ದೀವಿ. ನೋಡಿದ್ರು ನೋಡ್ತಾರ ಮಾಡ್ತಾ ಇದ್ದೀರಿ. ಇವನಿಗೆ ಮದುವೆ ಆಯ್ತಾ ಇಲ್ಲ, ನಾವ್ ಹೇಳೋದು ಬಿಡ್ತಾ ಇಲ್ಲ. ಅಲ್ಲ, ದುಡ್ಡಿದೆ. ಸದ್ಯಕ್ಕೆ ಈಗ ಊಟ ಮಾಡಿದ್ದೀವಿ, ಸಾರಿ ತಿಂಡಿ ಮಾಡಿದ್ದೀವಿ ಈಗ, ಅದಕ್ಕೆ ನಮಗೆ ಬೇಡ. ಇಲ್ಲೊಂದು ದೊಡ್ಡ ಗೇಟ್ ಉಂಟು. ಈ ಕೊಡ್ತಾರಲ್ಲ ಪಾಟಿ, ಅಲ್ಲ ಅವ್ರು ಚೇಂಜ್ ಬರ್ದವ್ರು ಅಲ್ಲಿ ಗೇಟಲ್ಲಿ. ಅದು ಬೇರೆ ಅಲ್ಲಿ ಇಸ್ಕೊಳೋದು ಕಂಡ್ಬಿಡಿ. ಥ್ಯಾಂಕ್ಸ್ ಅಣ್ಣ. ಹಲೋ, ಚೇಂಜ್ ಬರ್ದವ್ರು, ಅದು ಮರೀದೆ ಇಸ್ಕೋಬೇಕಷ್ಟೇ. ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ ಕಡೆಯವರು, ನಮ್ಮ ಬಾಸು. ಯಾರು? ಹಲೋ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಎಷ್ಟು ದಿನ ಭಾರತ್ ಚುಕ್ಕಿ ಅನ್ಕೊಂಡಿರಲ್ಲ, ಭಾರತ್ ಚುಕ್ಕಿ ಅನ್ಕೊಂಡಿದ್ದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಲ್ಲೇನೋ ಓಕೆ, ಭಾರತ್ ಚುಕ್ಕಿ ಫಾಲ್ಸ್. ನೀರೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಏನೇನೋ ಇರುತ್ತೆ, ಒಂದೊಂದು ಟೈಮು ಆಗಲ್ಲ. ಸೊ ಹಂಗಾದ್ರೆ ಆ ಕಡೆ ಮಾತ್ರನೇ ಒಳ್ಳೆ ಮಳೆ ಆಗಿರೋದು, ಚನ್ನಪಟ್ಟಣ ಆ ಕಡೆ ಈ ಕಡೆ. ಆ ಕಡೆ ಹೋಗ್ಲಿಲ್ಲ. ಹೋಸತಿ ಬಂದಾಗ ಇಲ್ಲ ಎಲ್ಲ ನಿಂತ್ಕೊಂಡೆಲ್ಲ ಫೋಟೋ ತಗೊಂಡಿದ್ದು. ಅಯ್ಯೋ, ಇನ್ನ ಸರ್ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನೀವು ಇರಿ, ಹೋಗುವ. ಇದೇ ತಾನೇ ನೋಡೋಕೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ನೀರು. ಎಷ್ಟೊಂದು ಫಿಲಿಮಲ್ಲೆಲ್ಲ ಇದೆ ಅಲ್ವಾ ಸರ್ ಇದು? ಹೌದು, ತುಂಬ ಆದರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ. ನೋಡಿದ್ದೀವಿ, ಅದು ಫಿಲಿಮ್ಗಳಲ್ಲಿ ಇದೆ, ಫಿಲಿಮಲ್ಲೆಲ್ಲ ಇದೆ. ಅಲ್ಲಿ ನೋಡಿ ಹೋಗ್ತಿದ್ರು. ಇನ್ನೂ ತುಂಬ ಕೆಳಗೆ ಹೋಗ್ಬೋದು ಅನ್ಸುತ್ತೆ, ಬನ್ನಿ. ಇನ್ನೂ ಅಲ್ಲಿ ಗಂಟು ಒಳ್ಳೆ ತಣ್ಣಗಿದೆ ಗಾಳಿ. ಒಳ್ಳೆ ಮಳೆ ಇರೋ ಟೈಮಲ್ಲಿ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲ ಬೇರೆ. ಈ ನಮ್ಮ ಕಡೆನೇ ಮಳೆ ಇಲ್ಲ ಹೇಳ್ಬೇಕು ಅಂತಂದರೆ, ಬೇರೆ ಕಡೆ ಎಲ್ಲ ಸಿಕ್ಕಾಬಿಟ್ಟೆ ಮಳೆ. ಸಕಲೇಶ್ಪುರ ಸೈಡು ಒಳ್ಳೆ ಮಳೆ ಇತ್ತು. ಬಂದರೆ ಲವರ್ ಜೊತೆ ಬರಬೇಕು. ನಾವು ಲವರ್ ಜೊತೆ ಬರ್ತಾ ಇಲ್ಲ. ನಮ್ಗೆ ಯಾಕೆ ಈ ದೇವ್ರು ಈ ಥರ ನಮ್ಮ ಭಾಳ ಹಾಳು ಮಾಡೋದೆ ಅಂತ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಭಗವಂತ ಒಂದು ತಿದ್ಕೋಕೆ ಒಂದು ಚಾನ್ಸ್ ಕೊಟ್ಟವನೇ, ತಿದ್ಕರೋ ಅಂತ. ಕೆಳಗೆ ಬಿಟ್ಟವ್ರೆ ಸಾರ್, ಕೊಡ್ತಿರ್ಲಿಲ್ಲ. ಹೋಗೋ, ಈಗ ನೀರಿಲ್ವಲ್ಲ ಅದಕ್ಕೇನೋ ಬಿಟ್ಟವ್ರೆ. ಎಲ್ಲಿ ಅಷ್ಟೇ ಕ್ಲೋಸ್ ಮಾಡ್ಬಿಡ್ತಿದ್ರಾಗ. ಈಗ ಕೆಳಗೆ ಗಂಟೆ ಬಿಡ್ತಾರೆ, ಅದು ಮಳೆ ನೀರಿಲ್ಲ ಅನ್ನೋದಕ್ಕೆ. ಮಳೆ ಇಲ್ಲ ಅಂತಿದ್ರು. ಸೊ ಇವಾಗ ನಾವು ತಗೊಂಡಿರೋ ಹಾಲಿಲ್ಯಾಂಡ್ ಮೈಕ್ದು ತಾಕತ್ತು ಗೊತ್ತಾಯ್ತದೆ ಅಲ್ವಾ?
ಚರ್ರಪರ್ರ ಅಂತದ ಚರ್ರಪರ್ರ ಅಂತದ ಪೊಸ್ಗಿಸ್ ಅಂತದ. ಏನಪ್ಪ ಬೆಟ್ಟ ಹೇಳ್ದಂಗೆ ಇದಾರಪ್ಪ. ನೀವು ಒಬ್ಬರು ಆನ್ ಮಾಡಿದ್ರೆ ಸಾಕು. ಆಗಿರ್ಬೇಕಲ್ಲ. ಆಗಿದೆ. ಇದು ಮಾಡಕ್ಕೆ ಹೋಗಲಿ. ಇಷ್ಟನಾ ಲಾಸ್ಟಾ? ಕೆಳಗಡೆ ಮಾಡ್ಬಿಡೋರು ನೋಡಿ. ಇನ್ನು ಕೆಳಗಡೆ ಹೋಗ್ಬೋದು ಸಾಕು ಪೂರ್ತಿ. ಹೋಗಿರ್ಲಿ ಯಾವಾಗ ನಾವು ಹೋಯ್ತಿದ್ವಲ್ಲ ಅವಾಗ ಜಮಾನದಲ್ಲಿ ನೋಡಿ ಏನೋ ಒಂದು ನೋಡಿ ಅಣ್ಣ ಕೆಂಪೇಗೌಡ ಸುದ್ದಿ ಬೆಗ್ಗಿದ್ದಾನೆ ಕೆಳಗಡೆ. ಕೆಂಪೇಗೌಡ ಸುದೀಪ್ ಅಂತೆ. ಒಟ್ಟಿನಲ್ಲಿ ನೀವು ಮಾತ್ರ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬಾರ್ದು ಅಷ್ಟೇ. ಹೊಂಟಾಗ್ಬಿಡ್ಬೇಕು ನಾನು ಬೇಗ. ಬಡವ್ರ ಮಕ್ಕಳನ್ನ ಹಳ್ಳಕ್ಕೆ ತೊಳೋದು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಝೂಮ್ ಬಂದ್ಬಿಟ್ಟು ಬರೀ ಇವೇ ಗೌರ್ಮೆಂಟ್ ಅನ್ಕಲ್ಲ. ನೀವು ಯಾಕಲ್ಲ ಬಡವ್ರ ಮಕ್ಕಳಾದಿಲ್ಲ ನಿಮ್ದು APL BPL ಕಾರ್ಡು ಹೇಳ ಈಗಲೇ ಹೇಳ್ತೀನಿ. ಇವರಪ್ಪ ಗೌರ್ಮೆಂಟ್ ಕೆಲಸ, APL BPL ಅವರಪ್ಪ ಗೌರ್ಮೆಂಟ್ ಕೆಲಸ, ಅವ್ರ ಕಾರ್ಡೇ ಇಲ್ಲ. ಅಲ್ಲ ಹೇಳ್ತಾ ಇರೋದು ಕಾರ್ಡೇ ಇಲ್ಲ. ನಾವು ಬಡವರು BPL. ಯಾರು ಬಡವ್ರು ಸ್ವಾಮಿ ಈಗ? ನಮ್ಮ ಹತ್ರ ಕಾರ್ಡ್ ಇಲ್ಲ ಅಣ್ಣ, ಬರೀ ಕಾರ್ಡ್ ಮಾತ್ರ ಇರೋದು. ನಾವು ಕಾರ್ಡ್ ಮನ್ಸರು. ಇದೆಲ್ಲ ನಮ್ದೇ. ಅಲ್ಲಿ ನೋಡಿ ಸರ್, ಒಳ್ಳೆ ನೊರೆ ಎಷ್ಟು ಸಕ್ಕದಾಗಿದೆ. ನಾವು ಪರ್ಮಿಟ್ ತಪ್ಪು ಮಾಡ್ಬಿಟ್ವಾ ಅಂತ. ಯಾಕೆ ಸರ್? ಓದಿ ಕಳ್ಳನ ಮಕ್ಕಳಾಗ್ಬಿಟ್ವಾ ಅಂತ. ಸ್ಕೂಲ್ನ ಮಕ್ಕಳಾಗಬೇಕಾಯ್ತು ನಾವು. ಇನ್ನೂ ಸ್ಕೂಲಲ್ಲೇ ಇರ್ತಿದ್ದೋ. ಕಳಿಸಿ ಯಾರಿಗೂ ಫೋಟೋ ಕಳಿಸ್ತಾ ಇದ್ದೀರಾ ಅನಿಸ್ತದೆ ಕಣ. ಇವಾಗ ಭಾರತ್ ಚುಕ್ಕಿಗೆ ವಿದಾಯ ಹೇಳುವಂಥ ಸಮಯ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಹೋಗುಮೆ ಎಲ್ಲಾರ ಬನ್ನಿ ಸರ್. ಕದ್ದು ಹೋಗುಮೆ. ಇಲ್ಲಿಗೆ ಮುಗಿಯಿತು. ಇಲ್ಲಿಗೆ ಮುಗಿಯಲಿಲ್ಲ, ಇಲ್ಲಿಂದ ಪ್ರಾರಂಭ. ಈಗ ಇಲ್ಲಿಂದ ಪ್ರಾರಂಭ. ಮೊದಲನೇ ಹಂತ ಮುಗೀತು ಅಷ್ಟೇ. ನೆಕ್ಸ್ಟ್ ಎರಡನೇ ಹಂತಕ್ಕೆ ಹೋಗೋಣ. ಎರಡನೇ ಹಂತಕ್ಕೆ ಅದು ಚೆನ್ನಾಗಿದೆ. ಅಲ್ಲಿ ನೀರ್ದು ಟಚ್ ಮಾಡೋಕ್ಕಾಗಲ್ಲ, ಹತ್ರಕ್ಕೆ ಹೋಗೋಕ್ಕಾಗಲ್ಲ. ಆ ಕಡೆ ಹೋಗೋದಾ? ಅಲ್ಲೇ ಏನಿಲ್ಲ, ಅದು ಹೋಗ್ದಾರ ನಡೀತದೆ ಸದ್ಯಕ್ಕೆ ಸಾಕು. ಹೌದಾ? ಟೈಮ್ ವೇಸ್ಟ್ ಮಾಡೋದು ಬೇಡ, ಮತ್ತೆ ಹೋಗ್ಬಿಡೋಣ. ಎಲ್ಲಿಗೆ? ಸೊ ಫ್ರೆಂಡ್ಸ್, ಈ ಭಾರತ್ ಚುಕ್ಕಿ ಕತೆ ಇಷ್ಟೇ. ನಡೀರಿ ಅದೇನೋ ಅಂತಾರ, ಸಾಂಪ್ರದಾಯಿನಿ ಸುಪ್ರಿನಿ ಸಾಂಪ್ರದಾಯಿನಿ ಸುಪ್ರಿನಿ. ಸರ್ ಕರೆಕ್ಟಾಗಿ ಹೇಳಿ ಸರ್. ಹೇಗಿರುತ್ತಂತ ಒಂದು ಯಾರಿಗೆ ಗೊತ್ತು. ಏನೋ ಆಗೋಯ್ತು. ಇರಲಿ ನೋಡೋಣ. ಹೋಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಟೈಮು ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಇವತ್ತು ನೀರಿಲ್ಲ ಅಷ್ಟೇ. ಈಗ ಇಲ್ಲಿ ಬಿಟ್ಟಿದ್ದೀವಲ್ಲ, ಹಂಗಲ್ಲ. ನಾವೇ ಒಳ್ಳೆ ಕ್ಲೈಮೇಟು, ನೀರು ಜಾಸ್ತಿ ಬರ್ತಾ ಇರ್ತದೆ. ನೋಡಪ್ಪ ಕತೆ ಹೇಳ್ತಾರಲ್ಲ ತಾನು ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತು ಅಂತಾರಲ್ಲ, ಹಿಂಗೆ. ಅದಕ್ಕೆ ಆ್ಯಕ್ಚುಲಿ ಕಾರ್ ಪೊಸಿಷನ್ ಹಿಂಗೆ ನಿಲ್ಲಿಸ್ಬೇಕು. ಇಲ್ಲಿ ಬಂದರೆ ನಾವೊಂದು ಗಾಡಿ ಹಿಂಗೆ ನಿಲ್ಲಿಸ್ತು ಅಂದ್ಬಿಟ್ಟು ಎಲ್ಲವನು ಹಂಗೆ ನಿಲ್ಸವ್ರೆ. ಗಾಡಿ ಭಾರತ್ ಚುಕ್ಕಿ ಕತೆ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ನ ಎಂಡ್ ಮಾಡ್ಲಾ? ಅಂದ್ರೆ ಇಲ್ಲಿಗೆ ಎಂಡ್ ಮಾಡ್ಲಾ? ಒನ್ ಡೇಗೆ. ಸೊ ಇಲ್ಲ, ಅಲ್ಲಿಗೆ ಹೋಯ್ತೀವಲ್ಲ ಭಾರತ್ ಇನ್ನೂ ವೇಸ್ಟ್ ಅಲ್ಲಿ. ಸೊ ಇನ್ನೊಂದು ಹೋಗಿರೋಲ್ಲ ಅಲ್ಲಿ. ಹೌದಾ? ಸೊ ನೆಕ್ಸ್ಟು ಈಗ ಚಿಕ್ಕಲ್ಲೂರಿಗೆ ಹೋಗೋಣ. ಜರ್ನಿ ಕಂಟಿನ್ಯೂ ಆಗುತ್ತೆ. ಯಾಕೆ ಏನು ಹುಡುಕ್ತಾವ್ರೆ? ಸೊ ಫ್ರೆಂಡ್ಸ್, ನೀವು ಭಾರತ್ ಚುಕ್ಕಿಗೆ ಬರಬೇಕಾದ್ರೆ ಇಲ್ಲ ಭಾರತ್ ಚುಕ್ಕಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಒಳ್ಳೆ ಜಾಗ ಇದೆ, ಅಲ್ಲಿ ನೋಡಿ. ಮೊದಲು ಹೋಗ್ಬೋದು ಅಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಬನ್ನಿ, ಯಾರು ಮಿಸ್ ಮಾಡಬೇಡಿ. ಹಂಗೆ ಆಯ್ಕವೇ ಮಾತ್ರ ಅವಾಗಲೇ ಜಾರ್ಬಿಟ್ಟಿವೆ ಒಂಚೂರ. ಜಸ್ಟ್ ಮಿಸ್. ಯಾರಪ್ಪ? ಫೋಟೋ ಶೂಟ್ ಕ್ಯಾಮ್ರಾಮ್ಯಾನ್ ಮುಸ್ತಫಾ ಇವರು. ಮಿಸ್ ಮಾಡದೆ ಬನ್ನಿ ನೋಡಿ. ಚಿಕ್ಕ ಗಾಳಿಲಿ ಇಲ್ಲಿ ನೋಡಿ ಬೆಟ್ಟ.
ಈಗ ಫೋಟೋ ಶೂಟ್ ಮಾಡ್ಸೋಣ. ಹಿಂಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಜಾರುತ್ತ ಅನ್ಸುತ್ತೆ, ಹೋದ್ರೆ ಉಗಿತಾರ ಅನ್ಸ್ತದೆ, ಹೋಗಲ್ಲ.